ದೇವೇಗೌಡರ ನಿವಾಸಕ್ಕೂ ಕೂಡ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನ ನೀಡಲಾಗಿದೆ ಕಾಂಗ್ರೆಸ್ ಪಕ್ಷದ ಕಡೆಯಿಂದ. ಇವತ್ತು ಪ್ರತಿಭಟನೆಯನ್ನ ನಡೆಸಲಾಗುತ್ತೆ ಅನ್ನೋ ಮಾಹಿತಿ ಇದೆ ದೇವೇಗೌಡರ ನಿವಾಸದ ಬಳಿ. ಹೀಗಾಗಿ CAR ತುಕಡಿಯನ್ನ ಭದ್ರತಾ ದೃಷ್ಟಿಯಿಂದ ಅಲ್ಲೇನೆ ನಿಯೋಜನೆ ಮಾಡಲಾಗಿದೆ. ನಿನ್ನೆ HD ರೇವಣ್ಣ ಅವರನ್ನ ಅರೆಸ್ಟ್ ಮಾಡಿದ್ದು ಕೂಡ ಇದೇ ಜಾಗದಿಂದ, ದೇವೇಗೌಡರ ನಿವಾಸದ ಬಳಿಯಿಂದಲೇ. ಹೀಗಾಗಿ ಅಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ಮಾಡಲಿಕ್ಕೆ ಚಿಂತನೆಯನ್ನ ನಡೆಸ್ತಾ ಇದೆ. ಪ್ರತಿಭಟನೆ ಹಮ್ಮಿಕೊಳ್ಳುವ ಸಾಧ್ಯತೆ ಇರೋ ದೃಷ್ಟಿಯಿಂದ ಭದ್ರತೆಗಾಗಿ ಇದೀಗ CAR ಭದ್ರತೆಯನ್ನ ಒದಗಿಸಲಾಗಿದೆ. ದೇವೇಗೌಡರ ನಿವಾಸದ ಸುತ್ತಮುತ್ತಲೂ ಕೂಡ ಬ್ಯಾರಿಕೇಡ್ಗಳನ್ನ ಅಳವಡಿಸಿದ್ದಾರೆ. ಯಾರೂ ಕೂಡ ಅನುಮತಿ ಇಲ್ಲದೆ ದೇವೇಗೌಡರ ನಿವಾಸದ ಬಳಿಯಲ್ಲಿ ಸುಳಿಬಾರದು ಅನ್ನೋ ಕಾರಣಕ್ಕೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇದು HD ದೇವೇಗೌಡರ ನಿವಾಸದ ಬಳಿಯ ಸದ್ಯದ ಚಿತ್ರಣ. ಒಂದು ಕಡೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ, ಮತ್ತೊಂದು ಕಡೆಯಲ್ಲಿ ಬ್ಯಾರಿಕೇಡ್ಗಳನ್ನ ಅಳವಡಿಸಿ ಅಲ್ಲಿಗೆ ಬರ್ತಾ ಇರುವ ಹೋಗ್ತಾ ಇರುವ ಪ್ರತಿಯೊಬ್ಬರ ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಸದ್ಯಕ್ಕೆ ಯಾವ ರೀತಿ ಇದೆ ಚಿತ್ರಣ ದೇವೇಗೌಡರ ನಿವಾಸದ ಬಳಿಯಲ್ಲಿ, ಇದರ ಮಾಹಿತಿಯನ್ನ ನೀಡಲಿಕ್ಕೆ ಅಲ್ಲಿಂದಲೇ ನೇರ ಸಂಪರ್ಕದಲ್ಲಿ ನನ್ನ ಕಲೀಗ್ ಶ್ರೀಪಾದ್ ಪಾಟೀಲ್, ನಿನ್ನೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಪ್ರಮುಖ ಬೆಳವಣಿಗೆ ಆಗಿದ್ದ ಜಾಗ ಅದು ದೇವೇಗೌಡರ ನಿವಾಸ. ಅಲ್ಲಿಂದಲೇ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು. ಇವತ್ತು ಅಲ್ಲೇ ಕಾಂಗ್ರೆಸ್ನ ಪ್ರತಿಭಟನೆ ನಡೆಯೋ ಸಾಧ್ಯತೆ ಅನ್ನೋ ಮಾಹಿತಿ. ಸೊ ಈ ದೃಷ್ಟಿಯಲ್ಲಿ ಭದ್ರತೆ ಯಾವ ರೀತಿಯಾಗಿ ನಿಯೋಜನೆ ಮಾಡಲಾಗಿದೆ, ಯಾವ ರೀತಿ ಚಟುವಟಿಕೆಗಳಲ್ಲಿ ಕಾಣೋಕೆ ಸಿಗ್ತಾ ಇದೆ ಸದ್ಯಕ್ಕೆ ಶ್ರೀಪಾದ್? ಸ್ಮಿತಾ, ನಾವು ಗಮನಿಸ್ತಾ ಇದ್ದೀವಿ ಈಗಾಗಲೇ ದೇವೇಗೌಡರ ನಿವಾಸ ನಿನ್ನೆಯಿಂದ ಶಕ್ತಿ ಕೇಂದ್ರವಾಗಿ ಮಾರ್ಪಾಡಾಗಿರೋದು. ಅದರಲ್ಲೂ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಿದ ನಂತರ ದೇವೇಗೌಡರ ನಿವಾಸದಲ್ಲಿ ಇನ್ನಷ್ಟು ಹೆಚ್ಚು ಆಕ್ಟಿವಿಟೀಸ್ಗಳು ನಡೀತಾ ಇರೋದು. ಸದ್ಯಕ್ಕೆ ದೇವೇಗೌಡರ ನಿವಾಸದ ಮೇನ್ ರೋಡನ್ನೇ ಈಗ ಬ್ಯಾರಿಕೇಡ್ ಹಾಕಿ ಬಂದ್ ಮಾಡಲಾಗಿದೆ. ಅಲ್ಲಿ ಯಾವುದೇ ಕಾರಣಕ್ಕೂ ಯಾರನ್ನೂ ಬಿಡ್ತಾ ಇಲ್ಲ. ಮೇನ್ಲಿ ದೇವೇಗೌಡರ ಮುಂಭಾಗದಲ್ಲಿ ಪ್ರವೇಶ ಇತ್ತು ಎಲ್ಲರಿಗೂ, ಆದರೆ ಈಗ ಸದ್ಯಕ್ಕೆ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಯಾರೂ ಹೋಗದಂತೆ ಅಲ್ಲಿ ತಡೆದಿದ್ದಾರೆ. ಇನ್ನು ಒಂದು KSRP ತುಕಡಿ ಬಂದಿದೆ, ಜೊತೆಗೆ ಪೊಲೀಸರು, ಅಂಗಸಂಸ್ಥೆಯವರು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಜನ ಸೇರಿದ್ದಾರೆ. ಇನ್ನು ಮತ್ತೊಂದು ಕಡೆ JDSನ ನಾಯಕರು ಇನ್ನಷ್ಟೇ ಕೆಲವು ಜನ ಆಗಮಿಸ್ತಾರೆ ಅನ್ನುವಂತಹ ನಿರೀಕ್ಷೆ ಇದೆ. ಅದರಲ್ಲಿ ಪ್ರಮುಖವಾಗಿ ಮಾಜಿ ಮುಖ್ಯಮಂತ್ರಿ ಮತ್ತು ಮಾಜಿ ಪ್ರಧಾನಿಯವರ ಸುಪುತ್ರ ಕುಮಾರಸ್ವಾಮಿ ಅವರು ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿಯೇ ಇಲ್ಲಿ ಆಗಮಿಸ್ತಾರೆ ಅನ್ನುವಂಥ ಮಾತಿದೆ. ಇದರ ಜೊತೆಗೆ ಕೆಲವು JDSನ ಶಾಸಕರು, ಮಾಜಿ ಸಚಿವರುಗಳು, JDSನ ಹಿರಿಯ ನಾಯಕರು ಕೂಡ ಆಗಮಿಸ್ತಾರೆ ಅನ್ನುವಂತಹ ವಿಚಾರ ತಿಳಿದು ಬರ್ತಾ ಇದೆ. ಸದ್ಯಕ್ಕೆ ದೇವೇಗೌಡರ ನಿವಾಸದಲ್ಲಿ ಇನ್ಮೇಲೆ ನಾಯಕರು ಬಂದ ಮೇಲೆ ಮತ್ತೆ ಏನೆಲ್ಲ ವಿಚಾರಗಳಿಗೆ ದೇವೇಗೌಡರ ನಿವಾಸ ಸಾಕ್ಷಿ ಆಗುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗುತ್ತೆ. ಆದರೆ ಸದ್ಯಕ್ಕಂತೂ ದೇವೇಗೌಡರ ನಿವಾಸದ ಮುಂಭಾಗ ನಾವೀಗ ನಿಮಗೆ ತೋರಿಸ್ತಾ ಇದ್ವಿ, ಅಲ್ಲಿಗೆ ಎಲ್ಲ ಬ್ಯಾರಿಕೇಡ್ಗಳನ್ನು ಹಾಕಿ ಸ್ಟಾಪ್ ಮಾಡಲಾಗಿದೆ. ಹೆಚ್ಚಿನ ಪೊಲೀಸರನ್ನು ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಇನ್ನು ಮತ್ತೊಂದು ಕಡೆ ಬರ್ತಾ ಇರುವಂತಹ ಮಾಹಿತಿ, ಕಾಂಗ್ರೆಸ್ನವರು ಬಂದು ಪ್ರತಿಭಟನೆಯನ್ನು ಮಾಡ್ತಾರೆ ಅನ್ನುವಂತಹ ವಿಚಾರ ಇದೆ. ಹೀಗಾಗಿ ಅಲ್ಲಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ದೇವೇಗೌಡರ ಸುತ್ತ ಇರುವಂತಹ ಮನೆಯ ಸುತ್ತ ಇರುವಂತಹ ರೋಡ್ಗಳೇನಿದೆ, ಮೇನ್ ರೋಡ್ಗಳು, ಆ ರೋಡ್ಗಳನ್ನು ಬ್ಯಾರಿಕೇಡ್ ಹಾಕಿ ಕ್ಲೋಸ್ ಮಾಡುವಂತಹ ಕೆಲಸ ಈಗ ಪೊಲೀಸರಿಂದ ಆಗಿದೆ. ಸ್ಮಿತಾ, ರೈಟ್, ಧನ್ಯವಾದ ಶ್ರೀಪಾದ್ ಮಾಹಿತಿಗಾಗಿ.